ಇವರು ಹೆಂಗೆ ಓಡಾಡ್ತಾರೆ ಈ ಕ್ಷೇತ್ರದಲ್ಲಿ? ನೀವು ಜನಗಳೇ ಆಪೋಸ್ ಆಗಿದ್ದಾರೆ ನಿಮಗೆ. ಎಷ್ಟು ದಾಹ ಇದೆ ನಿಮಗೆ ಅಧಿಕಾರ, ಬೈ ಎನಿ ಮೀನ್ಸ್ ಅಧಿಕಾರ ತಗೋಬೇಕು. ಆ ದುರಾಸೆ ಇದೆಯಲ್ಲ, ಅದು ನೋಡ್ತಾ ಇದ್ರೆ ಜನಗಳಿಗೆ ಸಂದೇಶ ತಿಳಿಸ್ಬೇಕಂತ. ಬ್ಯೂರೋಕ್ರಾಟ್ಸ್ ಫ್ಯಾಕ್ಟ್ರಿ ಓನರ್ ಇಬ್ಬರನ್ನ ಎಕ್ಸಾಂಪಲ್ ತೊಗೊಂಡು ಮತ್ತೆ ಮತ್ತೆ ಕೇಳ್ತೀನಿ. ನಿಜಕ್ಕೂ ಯಾಕಂದರೆ ನೀವು ಒಂದು ಚುನಾವಣೆ ಹೆದರಿಸಿದಿರಿ. ನನಗೆ ಈ ದಾವಣಗೆರೆಯಲ್ಲಿ 2 ಎಕ್ಸಾಂಪಲ್ ತೊಗೋತೀನಿ. ನೀವು ಮರ್ಜಿಗೆ ಒಳಗಾಗದೇ ಇದ್ದಂತಹ ಸಾದಿಕ್ ಪೈಲ್ವಾನ್ ಆಗಿದ್ದೀರಿ, ಇನ್ನೊಬ್ಬರು ಮರ್ಜಿಗೆ ಒಳಗಾದ ಸಾದಿಕ್ ಪೈಲ್ವಾನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಹತ್ತಿರದಿಂದ ಒಂದು ನೈತಿಕ ಬೆಂಬಲ ಸೂಚಿಸಬೇಕಾಗಿದ್ದಂತಹ ವ್ಯಕ್ತಿ, ಅಹಿಂದಾದ ಅತಿ ದೊಡ್ಡ ನಾಯಕರು ಬೆಂಬಲ ಸೂಚಿಸಲಿಲ್ಲ. ಸೆಕೆಂಡ್ರಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಅದು ಜನ ನೋಡ್ತಾರೆ. ಪ್ರದೀಪ್ ಈಶ್ವರ್ ಅವರ ಆ ಹೇಳಿಕೆ ಮತ್ತು ಆ ನಡೆನ ನೀವು ಯಾವ ರೀತಿ ನೋಡ್ತೀರಿ? ಬೇರೆ ಪಾಳ್ಯದಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ನಿಮ್ಮದು ಪರ್ಯಾಯ ಪಾಳ್ಯ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಇದನ್ನು ಕೂಡ. ಬೇರೆ ಊರಿಗೆ ಬಂದು ಇಲ್ಲೊಬ್ಬ ಅತಿಥಿಯಾಗಿ ಆ ರೀತಿ, ಇದು ಗ್ರಾಸ್ ಜನರಲೈಸೇಷನ್ ಅಂತ ಹೇಳ್ತೀವಿ. ಎಸ್, ನೀವು ಇಡೀ ಪಕ್ಷದಲ್ಲಿರುವಂಥವ್ರು ಅಂದರೆ 50% ಆಗಿ ಇಂಡಿಯನ್ ಪಾಪ್ಯುಲೇಷನ್, ಆಯಿತಾ? ಐಡಿಯಾಲಜಿಕಲಿ ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ ಇರ್ತದೆ, ಅವ್ರದ್ದೇ ಆದ ವೈಯಕ್ತಿಕ ಕಾರಣ ಇರುತ್ತೆ, ಬೇರೆ ಬೇರೆ ಕಾರಣಗಳಿರ್ತವೆ. ಡಿಹ್ಯೂಮನೈಸಿಂಗ್ ಅಂತಂದು ಅಂದರೆ ನಾವು ಈ ರೀತಿ ಎಲ್ಲರನ್ನೂ ಮುಟ್ಟಾಳ್ರು, ಅಯೋಗ್ಯರು ಅಂತಂದು ನೀವು ಕರೆದಾಗ, ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ ಅಂದ ತಕ್ಷಣ ಅವರು ಮುಟ್ಟಾಳ್ರು, ಅಯೋಗ್ಯರು ಆಗೋದಿಲ್ಲ. ಎಂಪತಿ ಇರ್ಬೇಕು. ನಮಗೆ ಒಂದು ಬೇಸಿಕ್ ಟೆನೆಟ್ ಆಫ್ ಪಬ್ಲಿಕ್ ಸರ್ವಿಸ್ ಏನಪ್ಪ ಅಂತಂದರೆ ಎಂಪತಿ. ಅದು ಒಂದು ಸರಿ ಅನುಕಂಪ, ಸಹಾನುಭೂತಿ ಅಂತ ಹೇಳ್ತೀವಿ. ನನ್ನ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರೋರಿಗೂ ಕೂಡ, ನೀವು ಸಾದಿಕ್ ಪೈಲ್ವಾನ್ ಅಂತ ಒಂದು ಮೆನ್ಷನ್ ಮಾಡಿದ್ರಲ್ಲ, ಅವ್ರಿಗೆ ನನಗೆ ಅವ್ರ ಮೇಲೆ ಸಹಾನುಭೂತಿ ಇದೆ. ಬೇರೆಯವರೆಲ್ಲ ಅವ್ರನ್ನ ಮೀರ್ ಸಾದಿಕ್ ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಸಹಾನುಭೂತಿ ಏನಪ್ಪ ಅಂತಂದರೆ, ಆ ವ್ಯಕ್ತಿಗೆ ಒಂದು ಲೆವೆಲ್ ತನಕ ಇತ್ತು ಗಟ್ಟಿತನ. ಅದು ಆದಮೇಲೆ ಅವ್ರ ಮೇಲೆ ಎಷ್ಟು ಒತ್ತಡ ಹಾಕಿರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ನಾವು ಈಸಿ ಕಮೆಂಟ್ ಮಾಡೋದು, ಸೋಲ್ಡ್ ಔಟು, ಆಗಿರಾಕಿ ಈಗಿರಾಕಿ ಅಂತಂದು, ಅದನ್ನು ಡಿಹ್ಯೂಮನೈಸಿಂಗ್ ತುಂಬ ನೆಗೆಟಿವ್ ಮಾಡ್ತೀವಿಲ್ಲ ಅಂತಲ್ಲ. ತಪ್ಪು ಸಾದಿಕ್ ಮಾಡಿದ್ದು ತಪ್ಪೇ, ಅದು ಅವ್ರು ಮಾಡಿದ್ದು ತಪ್ಪೇ ಇಲ್ಲ ಅಂತಂದಲ್ಲ. ಬಟ್ ಅವ್ರನ್ನ CM ಅಂತವರು ಕರೆಸಿ ಪಕ್ಕ ಕೂರಿಸ್ಕೊಂಡು ಒತ್ತಡ ಹಾಕಿದಾಗ ಎಲ್ಲರಿಗೂ ಆ ಗಟ್ಟಿತನ ಇರೋದಿಲ್ಲ. ಅಲ್ಲಿ ಇವ್ರನ್ನೆಲ್ಲ ಎದುರಾಕೊಂಡು ಅವರ ಸಣ್ಣ ಪುಟ್ಟ ಏನೋ ಬಿಸ್ನೆಸ್ ಇರ್ತವೆ. ಆಮೇಲೆ ಅವ್ರ ಮಗ ಡಿಸ್ಟ್ರಿಕ್ಟ್ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರೇಮತ್ ಅಲಿ ಅಂತಂದ್ಬಿಟ್ಟು ಏನೋ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ, ನಾಳೆ ನಿನ್ನ ಮಗನ ತೆಗೆದುಬಿಡ್ತೀವಿ ಕಾಂಗ್ರೆಸ್ಸಿಂದ. ಈಗ ಅವ್ರ ಮಗನಿಗೂ ಒಂದು ಆಕಾಂಕ್ಷೆ ಇರ್ತೈತೆ, ನಾಳೆ ಇನ್ನೇನೋ MLA ಆಗಬೇಕು, ಇನ್ನೇನೋ ಆಗ್ಬೇಕಂತಂದು. ಇವತ್ತು ಅವ್ರ ಅಪ್ಪ ಹಿಂಗೆ ಮಾಡಿದಾನೆ ಅಂತಂದಮೇಲೆ ನಾಳೆ ಮಗನಿಗೆ ಇನ್ನೇನೋ ಮಾಡ್ತೀವಂತ. ಅವನ್ನೆಲ್ಲ ಮೀರಿ ಗಟ್ಟಿತನ ಇರ್ಬೇಕಂತ ನಾನು ನಂಬೋದು. ಬಟ್ ಇದು ಡಿಫ್ರೆಂಟ್ ಎವಲ್ಯೂಷನ್ ಆಫ್ ಹ್ಯೂಮನ್ ಸ್ಪಿರಿಟ್. ಅದು ಒಬ್ಬೊಬ್ರಿಗೆ ಒಂದೊಂದು ಲೆವೆಲಲ್ಲಿ ಎವಲ್ಯೂಷನ್ ಆಗ್ತದೆ. ಇವತ್ತು ನಾನೆಲ್ಲ ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ನಾನು ಒಂದು ಬಡತನದಿಂದ ಬಂದಿರೋದ್ರಿಂದ ಐ ಆಮ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ಸೊ ಹಾಗಾಗಿ ಏನು ನಾವು ಕಾಂಪ್ರಮೈಸ್ ಆಗಲ್ಲ. ನಾನು ಯಾರನ್ನಾದ್ರೂ ಎದುರಕೊಂಡು ಇವತ್ತು ಕೆಲವೊಬ್ರು ಹೇಳ್ತಾರೆ ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ಬೇಡಿ. ನಾನು ಸಿದ್ದರಾಮಯ್ಯನ ವಿರುದ್ಧ ಮಾತಾಡ್ತಾ ಇಲ್ಲ. ನಾನು ಅವರ ಒಂದು ಬದ್ಧತೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಅವರ ಒಂದು ನೈತಿಕತೆಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಒಬ್ಬ ಎಜುಕೇಟೆಡ್ ಅಂತ ಹೇಳ್ತಾರೆ ನಮಗೆಲ್ಲ ಯೂತ್ ಅಂತ. ನೀವು ಬೇಸಿಕ್ ಕ್ವೆಶನ್ಸ್ ನಾವು ಕೇಳಬೇಕು. ಇವಾಗ ನೀವು ನಿಮ್ಮ ಉತ್ತರ ಬೇರೆದಿರ್ಬೋದು, ನೀವು ಒಪ್ಪದೇನೂ ಇರ್ಬೋದು, ಬಟ್ ಆ ಪ್ರಶ್ನೆಗಳು ಕೇಳಬೇಕು. ಸೊ ಪ್ರದೀಪ್ ಈಶ್ವರ್ ಈ ಕ್ಷೇತ್ರಕ್ಕೆ ಬಂದಾಗ ಆ ಒಂದು ಸಹಾನುಭೂತಿಯಿಂದ ವರ್ತನೆ ಮಾಡಬೇಕಾಗಿತ್ತು. ಬಟ್ ಇದೆಲ್ಲ ಏನು ಮಾಡೋಕ್ಕಲ್ಲ. ಇವತ್ತಿನ ಪಾಲಿಟಿಕಲ್ ಡಿಸ್ಕೋರ್ಸ್ ಹಂಗಿದೆ, ಶೋಮನ್ಶಿಪ್ ಆಗಿದೆ. ವಿಡಿಯೋಗಳಿಗೆ ವೈರಲ್ ಆಗಲಿ ಅನ್ನೋ ಒಂದು ಆ ಥರನೂ ಕೂಡ ಕೆಲವೊಬ್ಬರು ವ್ಯಕ್ತಿಗಳು ಇರ್ತಾರೆ. ಸೊ ಅದು ತಪ್ಪು ಅಂತ. ಟೀಕೆ ಟಿಪ್ಪಣಿ ಎಲ್ಲರೂ ಮಾಡ್ತಾರೆ, ಆದರೆ ಟೀಕೆ ಟಿಪ್ಪಣಿ ಒಂದು ನೈತಿಕತೆ ಎಲ್ಲೇ ಮೀರದೇ ರೀತಿಲಿ ನೀವು ಚುನಾವಣೆ ಹೆದರಿಸಿದಿರಿ. ನೀವು ಅಲ್ಲ, ನಿಮ್ಮ ಹೆಸರಿಗೆ ತಕ್ಕನಾಗಿ ನಾನು ನಿಮ್ಮನ್ನು ಮುಖಸ್ತುತಿ ಮಾಡಲ್ಲ, ಹೆಸರಿಗೆ ತಕ್ಕನಾದ ಟೀಕೆ ಟಿಪ್ಪಣಿಗಳನ್ನೇ ನೀವು ಮಾಡಿದಿರಿ. ನೀವು ಹಿಂದುಳಿದವ್ರೆ, ಉಳಿದವರು ಹಿಂದುಳಿದವ್ರೆ. 2 ಎಕ್ಸಾಂಪಲನ್ನು ನಾನು ಸುಮಾರು ಒಂದು 2-3 ವಿಡಿಯೋಗಳನ್ನು ಮಾಡಿದಾಗ ಇದನ್ನೇ ಉಲ್ಲೇಖ ಮಾಡಿದ್ದು. ಮತ್ತು ನಾನು ದಾವಣಗೆರೆ ದಕ್ಷಿಣದಲ್ಲಿ ಓಡಾಡಬೇಕು. ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ರೂರಲಲ್ಲಿ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಅಂತ ನಿಮ್ಮ ಗಮನಕ್ಕೆ ಇದೆಯಾ? ಇದು ಓಡಾಡಿದ್ದೀನಿ ಆ ಕ್ಷೇತ್ರದಲ್ಲಿ. ಯು ವಿಲ್ ಬಿ ಶಾಕ್ಡ್. ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇದೆ, ಅದು ಯಾವಾಗಲೂ ಡಾಕ್ಟರ್ ಇರೋದಿಲ್ಲ, ಅಲ್ಲಿ ಹೋಗೋಕ್ಕೂ ಆಗೋದಿಲ್ಲ. ಅಲ್ಲಿ ಯಾರಿಗಾದರೂ ಹೆರಿಗೆ ಪ್ರಾಬ್ಲಮ್ ಇದೆ, ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್, ಒಂದು ಹಾರ್ಟ್ ಪೇನ್ ಇದೆ ಅಂತಂದರೆ ಅಲ್ಲಿ ಇಮಿಡಿಯೇಟ್ ಒಂದು ಆ್ಯಂಬುಲೆನ್ಸ್ ಇಲ್ಲ, ಒಂದು ಆಟೋ ವ್ಯವಸ್ಥೆ ಇಲ್ಲ, ರೋಡ್ಗಳು ಭಾಳ ಚಿಕ್ಕ ಚಿಕ್ಕ ರೋಡ್ಗಳು. ಆಮೇಲೆ ಈ ಕಡೆನೇ ಅವ್ರ ಹಾಸ್ಪಿಟ್ಲ್ಗಳಿಗೆ ಬರಬೇಕು. ಇದು ಹಳೆ ದಾವಣಗೆರೆ, ಹೊಸ ದಾವಣಗೆರೆ, ಹಳಿ ಆ ಕಡೆ, ಹಳಿ ಈಚೆ ಅಂತಂದು ಹೇಳ್ತಾರೆ. ಅಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ. ಇನ್ಫ್ಯಾಕ್ಟ್ ಇವತ್ತು ಸಾಯಂಕಾಲ 5-6 ಗಂಟೆಗೆ ಹೋಗಿ ಅಂತ ಕೆಲವೊಂದು ಪ್ರದೇಶಗಳನ್ನು ನಾನು
ನನ್ನ ಸೋಷಿಯಲ್ ಮೀಡಿಯಾ ಮೂಲಕ ನಾನು ತೋರಿಸ್ಬೇಕಂತಿದ್ದೀನಿ. ವಾಸ್ತವ, ಕಟು ವಾಸ್ತವ ಏನಿದೆ ಅಂತಂದ್ಬಿಟ್ಟು ಅಭಿವೃದ್ಧಿ ಶೂನ್ಯ ಅಲ್ಲಿ. ಅಂದರೆ ಅವರು ನೀವು ಏನು ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು ಓಟ್ ಹಾಕೋ ಜನ ಅನ್ನೋದು ಇವ್ರ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಏನು ಅಭಿವೃದ್ಧಿ ಬೇಕಿಲ್ಲ. ಆಮೇಲೆ ಅವರಿಗೆ ಆ ಬಾರ್ಗೇನಿಂಗ್ ಪವರ್ ಇಲ್ಲ, ಲಾಬಿಂಗ್ ಪವರ್ ಇರೋದಿಲ್ಲ ಆ ಕಡೆ ಇರುವಂಥ ಬಡವರಿಗೆ. ಒಂದೇ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ, ಗಾಂಧಿನಗರ ಅಂತಂದು. ಗಾಂಧಿನಗರದಲ್ಲಿ ಮೆಜಾರಿಟಿ ಪೀಪಲ್ ಏನಿದ್ದಾರೆ ಇವತ್ತು ದಾವಣಗೆರೆನ ಸ್ವಚ್ಛವಾಗಿ ಇಡುವಂಥ ಜನ ಯಾರು ಅಂತಂದರೆ ಗಾಂಧಿನಗರದಲ್ಲಿ ನಮ್ಮ ಪೌರ ಕಾರ್ಮಿಕರು. ಅವರಿಗೆ 10ರಿಂದ 15ರಿಂದ 20,000 ವೇರಿಯಸ್ ಸ್ಯಾಲ್ರಿ ಸಿಗ್ತದೆ. ಮುನ್ಸಿಪಾಲ್ಟಿನಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. ಅವ್ರೇನಾದರೂ ನಾನು BJP ಕಡೆ ಹೋಗ್ತೀನಿ ಅಥವಾ ಏನಾದರೂ ಸ್ವಲ್ಪ ಇವ್ರ ವಿರುದ್ಧ ಮಾತಾಡ್ತೀನಿ ಅಂತಂದರೆ ಒಂದು ಪೊಲೀಸ್ನ ಕರೆಸಿ ಎದುರಿಸುವಂಥದ್ದು, ಇಮಿಡಿಯೇಟ್ಲಿ ಈ ಕೆಲಸದಿಂದ ತೆಗಿಯುವಂಥದ್ದು, ಅವ್ರ ಲೈವ್ಲಿಹುಡ್ನ ಕಟ್ ಮಾಡೋಂಥದ್ದು, ಬ್ಲ್ಯಾಕ್ ಮೇಲ್ ಮಾಡಿ ಪರ್ಮನೆಂಟಾಗಿ ಕಸ ಹೊಡೆಯೋರನ್ನಾಗಿ ಹಿಡ್ಕೊಂಡಿರುವಂಥದ್ದು ಮಾಡ್ತಾರೆ. ಅಲ್ಲಿ ಯಾರೋ ಒಬ್ಬರು ಕಾರ್ಪೊರೇಟರ್ ಮೂಲಕ ಮಾಡ್ತಾರೆ, ಯಾರೋ ಒಬ್ಬ ಲೋಕಲ್ ಲೀಡರ್ಸಿಂದ ಹೆದರಿಸಿ ಮಾಡ್ತಾರೆ. ಇದೆಲ್ಲ SS ಮಲ್ಲಿಕಾರ್ಜುನ್ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಒಂದೊಂದ್ಸರಿ ಐ ವುಡ್ ಲೈಕ್ ಟು ಬಿಲೀವ್ ಇನ್ ಗುಡ್ನೆಸ್ ಆಫ್ ದೀಸ್ ಪೀಪಲ್. ಮಲ್ಲಿಕಾರ್ಜುನ್ ಅವ್ರಿಗೆ ಗೊತ್ತಿಲ್ಲದೆ ಹಿಂಗೆ ನಡೀತಿದೆ ಅಂತ ಅನ್ಕೋಬೇಕಂತ ನಾನು ಅನ್ಕೊಂತೀನಿ. ಬಟ್ ಇಲ್ಲಿ ನೀವು ಕತೆ ಕೇಳಿದ್ರೆ ಅವರೇ ನೇರವಾಗಿ ಮಾಡಿಸ್ತಾರಂತನೂ ಅಪವಾದಗಳಿದ್ದಾವೆ. ಸೊ ಒಂದು ಶಾಶ್ವತವಾಗಿ ಬಡತನದಲ್ಲೇ ಇರೋಕ್ಕೆ ಏನು ಕಾಯಕಗಳಿದಾವಲ್ಲ ಅಂಥ ಕಾಯಕಗಳನ್ನೇ ಮಾಡ್ಕೊಂಡಿರಲಿ ಅಂತ. ಸ್ಕೂಲ್ಗಳಿಲ್ಲ, ಅವ್ರ ಮಕ್ಕಳು ಸ್ಕೂಲಿಗೆ ಹೋಗಿ ಒಳ್ಳೆ ಎಜುಕೇಷನ್ ತಗೊಂಡು ನೀಟು CET ಪಾಸಾಗಿ ಡಾಕ್ಟ್ರು ಇಂಜಿನಿಯರ್ ಆದರೆ ಅವ್ರ ಅಪ್ಪ ಅಮ್ಮ ಕಸ ಹೊಡೆಯೋದು ಬೇಕಾಗಿಲ್ಲ. ನೀವು ನೋಡಿ 3-4 ಜನರೇಷನಿಂದ ಸೇಮ್. ಈಗಿನ ಯೂತ್ 14 ವರ್ಷದಿಂದ 25 ವರ್ಷದ ಯೂತ್ ಆ ಭಾಗದಲ್ಲಿ ಹೋದ್ರೆ ನೀವೇನು ಕೆಲಸ ಮಾಡ್ತಿದ್ದೀರ ಅಂತಂದು ಕೇಳಿ ನೋಡ್ರಿ. ಅಲ್ಲಿ ಒಬ್ಬರು ಯಾರಾದರೂ PUCಗಿಂತ ಜಾಸ್ತಿ ಎಜುಕೇಷನ್ ತಗೊಂಡಿದ್ದು, ಅಪ್ಪಿತಪ್ಪಿ ಏನಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನೀವು ಅವ್ರಿಗೆ ಪಾರಿತೋಷಕ ಬಹುಮಾನ ಕೊಡ್ಬೋದು. ಇಲ್ಲ, ಅವರಿಗೆ ಚಿಕ್ಕ ವಯಸ್ಸಾಗ್ತಿದ್ದಂಗೆ ಕಸ ಹೊಡೆಯೋ ಅನಿವಾರ್ಯತೆ ಆಗ್ತದೆ. ಅಲ್ಲಿ ಇಲ್ಲಿ ಕ್ಲೀನ್ ಮಾಡೋದು, ಆಟೋ ಓಡಿಸೋಂಥದ್ದು, ಗಾರೆ ಕೆಲಸ ಮಾಡೋದು, ಬಣ್ಣ ಹೊಡೆಯೋದು. ಸೊ ಇದು ನೀವು ಈ ಎಷ್ಟು ಶ್ರೀಮಂತರಾದರೆ ಆ ಟೈಮಲ್ಲಿ ಆ ಕ್ಷೇತ್ರದ ಅದ್ರ ಮೇಲೆ ಕೂತ್ಕೊಂಡಿದ್ದೀರಿ ನೀವು. ಭಾಳ ದೊಡ್ಡ ಕ್ಷೇತ್ರ ಅಲ್ಲ ಇದು, 100 ಕಿಲೋಮೀಟ್ರ್ ವ್ಯಾಪ್ತಿ ಇರೋ ಕ್ಷೇತ್ರ ಅಲ್ಲ. ಒಂದು 21 ವಾರ್ಡ್ಗಳು ಬರ್ತವೆ, ಒಂದು 35 ಹಳ್ಳಿ ಬರ್ತವೆ. ಆಯಿತಾ? ನೀವು ಸಾವಿರಾರು ಕೋಟಿನೂ ಲಕ್ಷಾಂತರ ಕೋಟಿಯಿಂದ ಸಂಪಾದನೆ ಮಾಡಿದ್ದೀರಲ್ಲ, ಅದರಲ್ಲಿ 0.001% ನೀವು ಅಲ್ಲಿ ವಿನಿಯೋಗ ಮಾಡಿದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ದೊಡ್ಡ ದೊಡ್ಡ ಒಳ್ಳೊಳ್ಳೆ ಸ್ಕೂಲ್ಗಳು. ಅಲ್ಲಿ ಮುಸ್ಲಿಂ ಹೆಣ್ಮಕ್ಳು ಎಜುಕೇಷನ್ ಯಾಕೆ ಡಿಸ್ಕಂಟಿನ್ಯೂ ಮಾಡ್ತಾರೆ? ಸ್ಕೂಲ್ ಇಲ್ಲ ಅಲ್ಲಿ. ಅವರು ಪೇರೆಂಟ್ಸು ಧಾರ್ಮಿಕ ಕಾರಣಕ್ಕೋಸ್ಕರ, ಇನ್ನೇನೋ ಕಾರಣಕ್ಕೋಸ್ಕರ ಎಲ್ಲ ಶಾಲೆಗೆ ಈ ಕಡೆ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಅವರ ವೈಯಕ್ತಿಕ ಕಾರಣ ಇರ್ತದೆ. ಮನೆಗೆ ಹತ್ರ ಇರೋಂಗೆ ನೀವು ಒಂದು ಸ್ಕೂಲ್ ಮಾಡ್ಬೋದಲ್ಲ, ಅವರ ಏರಿಯಾದಲ್ಲಿ ಒಂದು ದೊಡ್ಡ ಒಂದು ಸ್ಕೂಲ್ ಮಾಡ್ಬೋದಲ್ಲ ಮಹಿಳೆಯರಿಗೆ ಅಂತ. 3,000 ಪಾಪ್ಯುಲೇಷನ್ ಇರೋ ಒಂದು ಪ್ರದೇಶಕ್ಕೆ ಇವತ್ತು PUC ಕಾಲೇಜ್ ಇರ್ತದೆ. ಒಂದು 6ರಿಂದ 10,000 ಪಾಪ್ಯುಲೇಷನ್ ಇತ್ತು ಅಂದರೆ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇರ್ತದೆ. 90,000 ಪಾಪ್ಯುಲೇಷನ್ ಇದೆ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು PUC ಕಾಲೇಜ್ ಇಲ್ಲ ಭಾರತದಲ್ಲಿ. ಅಭಿವೃದ್ಧಿ ಅಂದರೆ ಸಿಮೆಂಟ್ ರೋಡ್ ಅಲ್ಲ, ಇವೆಲ್ಲ ಆಗಬೇಕಾಗಿದ್ದಂಥ ಜಾಗ. ಇವೆಲ್ಲ ಸಿದ್ದರಾಮಯ್ಯನವ್ರಿಗೆ ಕಾಣಲ್ವಾ? ಲೀಡರ್ಗಳಿಗೆ ಕಾಣಲ್ಲ. ಅಂದರೆ ಈ ಆಸ್ಪತ್ರೆ ಶಿಕ್ಷಣ ಸಂಸ್ಥೆಗಳನ್ನು ಸರ್ಕಾರಿ ಮಾಡಿದ್ರೆ ಸಮಸ್ಯೆ ಆಗಬಹುದಾ? ಕ್ಷೇತ್ರದ ಪ್ರಮುಖರಿಗೆ ಸಮಸ್ಯೆ ಆಗ್ತದೆ. ನೀವು ಕಸ ಹೊಡೆಯಲ್ವಲ್ಲ ನಾಳೆ, ನಿಮ್ಗೆ ಎದುರಿಸಿ ಬೆದರಿಸಿ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ವಲ್ಲ. ದ ಓನ್ಲಿ ಲೈವ್ಲಿಹುಡ್ ಆಪ್ಷನ್ ಕಸ ಹೊಡೆಯೋದವರಿಗೆ. ಕಸ ಹೊಡಿಬೇಕಂತಂದ್ರೆ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಬೇಕು. ಈಗ ಅವ್ನು ಡಿಗ್ರಿ ಮಾಡಿದರೆ ಅವನೇನು ಹೋಗ್ತಾನೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಾನೆ, PSI ಆಗ್ತೀನಿ, IAS ಆಗ್ತೀನಿ, ಅಥವಾ ಇನ್ನೇನೋ ಬ್ಯಾಂಕಿಂಗ್ ಎಕ್ಸಾಮ್ ಮಾಡ್ತೀನಿ ಅಂತ. ಅವ್ನು ಬ್ಯಾಂಕ್ ಎಂಪ್ಲಾಯಿ ಆದ ಅಂತಂದರೆ ನೀವು ಕಟ್ ಮಾಡೋಕ್ಕಾಗತ್ತೆ ಅವನಿಗೆ? ಇಲ್ಲ, ಅವ್ನು ಸ್ವಾಭಿಮಾನಿ ಆಗ್ತಾನೆ. ಇವಾಗ ನಿಂದೇನು, ನನಗೇನು ಐಡಿಯಾಲಜಿ ಇದೆ, BJP JDS JDS, ಇಂಡಿಪೆಂಡೆಂಟ್, ನಾನು ಹೋಗ್ತೀನಿ ಅಂತಂದು ನಿಮ್ಮ ಕಂಟ್ರೋಲಿಗೆ ಬರಲ್ಲ ಅವರು. ಈ ವಾಸ್ತವ ಅರ್ಥ ಮಾಡ್ಕೋಬೇಕು. ಇದು ಬೈ ಡಿಸೈನ್. ಇದನ್ನು ಇವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ರ್ಯಾಲಿಗಳಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನ ನಾವು IAS ಮಾಡ್ತೀವಿ ಅಂತ ಹೇಳ್ಬಿಡ್ಲಿ ಅವರು.